ಸಿಂಪಲ್ಲಾಗಿ ಮಾಡುವ ಒಂದು ಟೊಮೆಟೊ ರೈಸ್. ಈ ಥರ ಸಣ್ಣದಾಗಿ ಹೆಚ್ಕೊಬೇಕು ಚೆನ್ನಾಗಿ. 2 ಟೊಮೆಟೊ ತಗೊಂಡಿದ್ದೀನಿ ನಾನು. ಮತ್ತು 2 ಈರುಳ್ಳಿ ತಗೊಂಡಿದ್ದೀನಿ. ರೈಸ್ಗೆ ಇಟ್ಟಿದ್ದೀನಿ, ರೈಸ್ ಆಗ್ತಾಯಿದೆ. ಇವಾಗ ಸಿಂಪಲ್ಲಾಗಿ ಒಂದು ಟೊಮೆಟೊ ರೈಸ್ ಮಾಡೋಣ. ಅರ್ಜೆಂಟಾಗೆ ಬೇಗ ಆಗುತ್ತೆ, ಜಾಸ್ತಿ ಟೈಮ್ ತಗೊಳಲ್ಲ. ಕಡಿಮೆ ಸಮಯ ಇದ್ದಾಗ ಈ ಥರ ಮಾಡ್ಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ, ಬೇಗನೂ ಆಗುತ್ತೆ ಮತ್ತು ಬೇರೆ ಕೆಲಸ ಮಾಡೋಕ್ಕೆಲ್ಲ ಈಸಿ ಆಗುತ್ತೆ. ಉಂಡೆ ತಗೊಂಡಿದ್ದೀನಿ, ಒಂದು ಫುಲ್ ಇರೋದು ಬೆಳ್ಳುಳ್ಳಿ, ಕೊತ್ತಂಬರಿ ತಗೊಂಡಿದ್ದೀನಿ. ಜಾಸ್ತಿ ಇಲ್ಲ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಬೆಳ್ಳುಳ್ಳಿ ಸಾಕಷ್ಟೇ. ಬೆಳ್ಳುಳ್ಳಿ ಮಾತ್ರ ಸ್ವಲ್ಪ ತಗೊಂಡಿದ್ದೀನಿ. ಒಂದು 6 ರಿಂದ 7 ಎಸಳು ತಗೊಂಡಿದ್ದೀನಿ ಸಾಕು ಅಂತ. ಕಡಾಯಿ ಇಕ್ತಾಯಿದ್ದೀನಿ, ಬಾಣಲಿ ಇಕ್ತಾಯಿದ್ದೀನಿ. ಬಾಣಲಿ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಲಿ. 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಇಲ್ಲಿ ಕಾಲು ಟೇಬಲ್ ಅಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಎಣ್ಣೆಯಲ್ಲಿ ಚೆನ್ನಾಗಿ ಅದು ಫ್ರೆಶ್ ಆಗಲಿ ಅಂತ ಟೊಮೆಟೊನ ಇದಕ್ಕೆ ಸೇರಿಸೋಣ. ಚೆನ್ನಾಗಿ ಎಣ್ಣೆಯಲ್ಲೇ ಚೆನ್ನಾಗಿ ಮೆತ್ತಗಾಗಲಿ ಟೊಮೆಟೊ, ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ತುಂಬಾ ಸಿಂಪಲ್ ರೆಸಿಪಿ ಇದು, ಏನು ಜಾಸ್ತಿ ಮಸಾಲೆ ಇಲ್ದಂಗೆ ಮಾಡುವಂಥ ರೆಸಿಪಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. ಇವಾಗ ಇದಕ್ಕೆ 1 ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕ್ತಾಯಿದ್ದೀನಿ ಅಷ್ಟೇನೆ. ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ರೈಸ್ ಹಾಕ್ಕೊಳ್ಳೋಣ. ರೈಸ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನು ಮಿಕ್ಸ್ ಹೊಡೆಯೋಣ. ನೋಡಿರಿ ಕಲರ್ ಯಾವ ಥರ ಬಂತು ಅಂತ. ಸಿಂಪಲ್ಲಾಗಿ ಏನು ಅದೇ ಬೇಕು ಇದೇ ಬೇಕು ಅಂತ ಏನಿಲ್ಲ, ತುಂಬ ಸಿಂಪಲ್ಲಾಗಿ ಕಡಿಮೆ ಸಮಯದಲ್ಲಿ ತುಂಬ ಚೆನ್ನಾಗಿ ರುಚಿಯಾಗಿ ಆಗುತ್ತೆ. ಈ ರೆಸಿಪಿ ಒಂದು ಸತಿ ನೀವು ಟ್ರೈ ಮಾಡಿ, ನಿಮ್ಮ ಫ್ರೆಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ನಮಸ್ತೆ.